ಹುಣಸೂರು ನಗರದ ಹೃದಯ ಭಾಗದಲ್ಲಿ ಇರುವ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಕಚೇರಿಯ ಪಕ್ಕದಲ್ಲಿಯೇ ಮಳೆ ನೀರು ಹರಿದು ಹೋಗಲು ಸ್ಥಳವಿಲ್ಲದೆ ಹೊಂಡವಾಗಿದ್ದು, ಪಕ್ಕದಲ್ಲಿಯೇ ಇರುವ ಕಸದ ರಾಶಿಯಿಂದಾಗಿ ಇಡೀ ಪರಿಸರವೇ ಕೊಳೆತು ನಾರುತ್ತಿದೆ. ಪರಿಸರ ಈ ರೀತಿ ಅನೈರ್ಮಲ್ಯದಿಂದ ಕೂಡಿದ್ದರೂ ಸಹ ಎರಡೂ ಪ್ರಮುಖ ಪಕ್ಷಗಳ ಕಚೇರಿಯ ಪಕ್ಕದಲ್ಲಿಯೇ ಕಸದ ರಾಶಿ ಬಿದ್ದಿದ್ರೂ ಸಹ ಜನಪ್ರತಿನಿಧಿಗಳು ಇದೇ ಭಾಗದಲ್ಲಿ ಕಂಡ್ರೂ ಕಾಣದಂತೆ ಓಡಾಡುತ್ತಿದ್ದಾರೆ. ತಾಲೂಕಿನಲ್ಲಿ ಈಗಾಗಲೇ ಡೆಂಗ್ಯೂ ಅಟ್ಟಹಾಸ ಶುರುವಾಗಿದ್ದು, ನಗರಸಭೆ ಅಧಿಕಾರಿಗಳು ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿಗಳು ಈ ಬಗ್ಗೆ ನಿರ್ಲಕ್ಷ್ಯತೆಯನ್ನು ವಹಿಸಿದ್ದಾರೆ. ಇಲ್ಲಿನ ವಾತಾವರಣವೇ ಕಲುಷಿತಗೊಂಡು ಇಲ್ಲಿ ಸುತ್ತಮುತ್ತ ವಾಸ ಮಾಡುವ ಹಾಗೂ ತಿರುಗಾಡುವ ಸಾರ್ವಜನಿಕರಿಗೆ ಅನಾರೋಗ್ಯ ಕಟ್ಟಿಟ್ಟ ಬುತ್ತಿ. ಕೂಡಲೇ ನಗರಸಭೆ ಅಧಿಕಾರಿಗಳು ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ನಗರದ ಹೃದಯ ಭಾಗದಲ್ಲಿ ಇರುವ ಈ ಅವ್ಯವಸ್ಥೆಯನ್ನು ಇನ್ನೂ 2 ದಿನಗಳ ಒಳಗಾಗಿ ಶುಚಿಗೊಳಿಸಬೇಕೆಂದು ಒತ್ತಾಯಿಸುತ್ತೇನೆ. ತಪ್ಪಿದ್ದಲ್ಲಿ ನಗರಸಭೆ ಎದುರು ಸತ್ಯ ಎಂಎಎಸ್ ಫೌಂಡೇಶನ್ ಹಾಗೂ ಸಾರ್ವಜನಿಕರೊಂದಿಗೆ ಪ್ರತಿಭಟನೆ ಧರಣಿ ಕೈಗೊಳ್ಳಲಾಗುವುದು ಎಂದು ಈ ಮೂಲಕ ಎಚ್ಚರಿಸುತ್ತೇನೆ.